ಸೊ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಟ್ರೇಡರ್ ಕನ್ನಡ. ಸೊ ನೀವು ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಡಿಜಿಟಲ್ ಗೋಲ್ಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ. ಸೊ ಗೋಲ್ಡ್ ಪ್ರೈಸ್ ರೀಸೆಂಟ್ಲಿ ಹೆಂಗೆ ಮೇಲ್ ಹೋಗ್ತಿದೆ ಅಂತ ನೋಡಬಹುದು. ಮತ್ತೆ ಎಷ್ಟೊಂದು ಜನ ಹೆಂಗೆ ಇನ್ವೆಸ್ಟ್ ಮಾಡೋದು ಈ ತರ ಗೋಲ್ಡ್ ಅಲ್ಲಿ. ಆಲ್ರೆಡಿ 1 ಗ್ರಾಮ್ ಗೋಲ್ಡ್ ತಗೊಳಕ್ಕೆ ತುಂಬಾ ಕಾಸ್ಟ್ಲಿ ಇದೆ. ಸೊ ನಮ್ಗೆ ತುಂಬಾ ಕಷ್ಟ ಅನ್ಸೋರ್ಗೆ ಈ ಸ್ಪೆಷಲ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ತರ ನಮಗೆ ಆಲ್ಮೋಸ್ಟ್ 10 ರುಪೀಸ್ ಇಂದನೂ ನಾವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ. ಸೊ ನಮ್ಮ ಎಲ್ಲಾ ಸ್ಮಾರ್ಟ್ ಟ್ರೇಡರ್ ವಿಡಿಯೋಸ್ ಎಜುಕೇಶನಲ್ ಪರ್ಪಸ್ ಗೋಸ್ಕರ, ಸೊ ಬರೀ ಲರ್ನಿಂಗ್ ಗೋಸ್ಕರ ಯೂಸ್ ಮಾಡ್ಕೊಳ್ಳಿ. ಸೊ ಒಂದು ಕ್ವಿಕ್ ಇಂಟ್ರಡಕ್ಷನ್ ಕೊಡ್ತೀನಿ. ಬೇಸಿಕ್ಲಿ ನೋಡಿರ್ತೀರಾ, ಯಾರಿಗೂ ಗೊತ್ತಿಲ್ಲ, ಗೋಲ್ಡ್ ಪ್ರೈಸಸ್ ತುಂಬಾ ರ್ಯಾಪಿಡ್ ಆಗಿ ಮೇಲ್ ಹೋಗ್ತಿದೆ. ನೀವು ನ್ಯೂಸ್ ಅಲ್ಲಿ ನೋಡಿರ್ತೀರಾ, ಎಲ್ಲ ಕಡೆ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿರ್ತೀರಾ. ಆಲ್ಸೋ ಎಷ್ಟೊಂದು ಜನಕ್ಕೆ ಅನ್ಸುತ್ತೆ ನಾವು ವೆಲ್ತಿ ಆಗಿರಬೇಕು ಗೋಲ್ಡ್ ನ ತಗೊಬೇಕಂದ್ರೆ, ಯಾಕಂದ್ರೆ ನಾವು ಅಂಗಡಿಗೆ ಹೋದ್ರೆ ಮಿನಿಮಮ್ ಒಂದು ರಿಂಗ್ 2-3 ಗ್ರಾಮ್ ತಗೊಬೇಕು. ಸೊ 15-20-30 ಸಾವಿರ ರೂಪಾಯಿ ಕೊಡ್ಲೇಬೇಕಾಗುತ್ತೆ. ಆಲ್ಸೋ ನಮಗೆ ಡಿಜಿಟಲ್ ಗೋಲ್ಡ್ ಇಂದ ನಾವು ಕಮ್ಮಿ ದುಡ್ಡಲ್ಲಿ ಸ್ಟಾರ್ಟ್ ಮಾಡಬಹುದು. ಅಂದ್ರೆ 10 ರೂಪಾಯಿಂದನೂ ನಾವು ಸ್ಟಾರ್ಟ್ ಮಾಡಬಹುದು. ಒಂದು ಎಕ್ಸಾಂಪಲ್, ಮಿನಿಮಮ್ 10 ರೂಪಾಯಿ ಒಂದು ಟೀ ಕುಡಿಯೋ ರೇಟ್ ಅಲ್ಲೇ ನಾವು ಇನ್ವೆಸ್ಟ್ ಮಾಡಬಹುದು. ಹೆಂಗೆ ಅಂತ ಡಿಸ್ಕಸ್ ಮಾಡೋಣ. ಸೊ ಬೇಸಿಕ್ಲಿ ಡಿಜಿಟಲ್ ಗೋಲ್ಡ್ ಅಂದ್ರೆ ಏನು? ಸೊ ಡಿಜಿಟಲ್ ಗೋಲ್ಡ್ ಅಂದ್ರೆ ಈ ಗೋಲ್ಡ್ ಪರ್ಚೇಸ್ಡ್ ಆನ್ಲೈನ್. ಎಲ್ಲೆಲ್ಲಿ ಪರ್ಚೇಸ್ ಮಾಡಬಹುದು? ಈ ಅಪ್ಲಿಕೇಶನ್ಸ್ ಆಪ್ಸ್ ಅಲ್ಲಿ ನಾವು ಪರ್ಚೇಸ್ ಮಾಡಬಹುದು, ಇಲ್ಲ ಪ್ಲಾಟ್ಫಾರ್ಮ್ಸ್ ಇಂದಾನು ಪರ್ಚೇಸ್ ಮಾಡಬಹುದು. ಸೊ ನಾವು ಪರ್ಚೇಸ್ ಮಾಡೋ ಡಿಜಿಟಲ್ ಗೋಲ್ಡ್ ಇದು ಬ್ಯಾಕ್ಡ್ ಬೈ ಫಿಸಿಕಲ್ ಗೋಲ್ಡ್. ಅಂದ್ರೆ ನಾವು ಸುಮ್ಮನೆ ಡಿಜಿಟಲ್ ತಗೊಂಡ್ರೆ ಬರೀ ಡಿಜಿಟಲ್ ಅಲ್ಲ, ಅದು ರಿಯಲ್ ಗೋಲ್ಡ್ ಅಲ್ಲಿ ಪರ್ಚೇಸ್ ಆಗೇ ಆಗುತ್ತೆ. ಅದನ್ನ ಅವರು ಸೆಕ್ಯೂರ್ ವಾಲ್ಟ್ಸ್ ಅಲ್ಲಿ ಎತ್ತಿಟ್ಟಿರ್ತಾರೆ, ಸ್ಟೋರೇಜ್ ತರ. ಸೊ ನಾನು ಹೇಳ್ದಂಗೆ ಯು ಕ್ಯಾನ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ವಿತ್ 10 ರೂಪಾಯಿಂದನೂ ಇನ್ವೆಸ್ಟ್ ಮಾಡಬಹುದು. ಮಿನಿಮಮ್ ಅಂತ ಹೇಳ್ತಿರೋದು ಎಕ್ಸಾಂಪಲ್ 10 ರೂಪಾಯಿಂದನೂ ಇನ್ವೆಸ್ಟ್ ಮಾಡಬಹುದು. ನೋ ಪ್ರಾಬ್ಲಮ್. 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ನಿಮ್ಗೆ ಎನಿ ಟೈಮ್ ಬೈ ಅಂಡ್ ಸೆಲ್ ಮಾಡಬಹುದು. ಯಾಕಂದ್ರೆ ಇದು ಆಲ್ಮೋಸ್ಟ್ 24/7 ಇರುತ್ತೆ, ಆನ್ಲೈನ್ ಇರುತ್ತೆ. ಸೊ ನಿಮ್ಗೆ ಎನಿ ಟೈಮ್ ಬೈ ಸೆಲ್ ಮಾಡಬಹುದು. ನಿಮ್ ದುಡ್ಡು ಇಮಿಡಿಯೇಟ್ಲಿ ಅಕೌಂಟ್ ಬರುತ್ತೆ ಎಮರ್ಜೆನ್ಸಿ ಟೈಮ್ ಅಲ್ಲಿ. ಸೊ ಅಡ್ವಾಂಟೇಜಸ್ ಏನಪ್ಪಾ ಈ ಡಿಜಿಟಲ್ ಗೋಲ್ಡ್ ಬೈ ಮಾಡೋದ್ರಿಂದ ನೋಡಿದ್ರೆ, ಕನ್ವೀನಿಯನ್ಸ್ ಅಂದ್ರೆ ನೋ ನೀಡ್ ಆಫ್ ಲಾಕರ್ಸ್ ಅಂಡ್ ಸ್ಟೋರೇಜ್. ಇವಾಗ ನಾವು ಗೋಲ್ಡ್ ತಗೊಂಡಿದ್ರೆ ಒಂದ್ ಸ್ವಲ್ಪ ಹಾಕೊಂತೀವಿ, ಮಿಕ್ಕಿದ ಗೋಲ್ಡ್ ನ ಮನೇಲಿ ಎಲ್ಲಾದ್ರೂ ಎತ್ತಿಟ್ಟಿರ್ತೀವಿ, ಇಲ್ಲ ಲಾಕರ್ಸ್ ಅಲ್ಲಿ ಎತ್ತಿಟ್ಟಿರ್ತೀವಿ, ಅದಕ್ಕೂ ಚಾರ್ಜಸ್ ಕೊಡಬೇಕು. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತಲ್ವಾ. ಆದ್ರೆ ಈ ಟೈಪ್ ಆಫ್ ಗೋಲ್ಡ್ ಅಲ್ಲಿ ಏನಾಗುತ್ತೆ, ವಾಲ್ಟ್ ಅಲ್ಲಿ ಇಟ್ಟಿರ್ತಾರೆ. ನೀವು ಡಿಜಿಟಲಿ ಬೈ ಮಾಡ್ತೀರಾ, ಆದ್ರೆ ಇದು ವಾಲ್ಟ್ ಅಲ್ಲಿ ಸೇವ್ ಆಗುತ್ತೆ. ನೀವೇನ್ ಸ್ಟೋರ್ ಮಾಡೋದು ಬೇಡ ಫಿಸಿಕಲ್ ಗೋಲ್ಡ್. ಸೊ ಸೇಫ್ಟಿ ಬೇಸಿಕ್ಲಿ ನೋಡಿದ್ರೆ ಸೆಕ್ಯೂರ್ ವಾಲ್ಟ್ಸ್ ಅಲ್ಲಿ ಎತ್ತಿಟ್ಟಿರ್ತಾರೆ. ಲಿಕ್ವಿಡಿಟಿ ನೋಡಿದ್ರೆ ಈಸಿ ಟು ಬೈ ಅಂಡ್ ಸೆಲ್. ನಾನು ಹೇಳಿದ್ನಲ್ಲ 24/7 ಓಪನ್ ಇರುತ್ತೆ. ಸೊ ನಿಮ್ಮ ಮೊಬೈಲ್ ಇಂದಾನೇ ಬೈ ಸೆಲ್ ಮಾಡಬಹುದು. ಸೊ ಎನಿ ಟೈಮ್ ಎಕ್ಸಿಟ್ ಹೊಡೆದ್ರೆ ನಿಮ್ ದುಡ್ಡು ಅವತ್ತಿನ ರೇಟ್ ಏನಿದೆಯೋ ಸೆಲ್ಲಿಂಗ್ ವ್ಯಾಲ್ಯೂ ಅದು ಆ ಅಮೌಂಟ್ ನಿಮ್ಮ ಅಕೌಂಟ್ ಬಂದೇ ಬರುತ್ತೆ. ಸೊ ಅಫೋರ್ಡಬಿಲಿಟಿ ಅಂದ್ರೆ ಏನಂದ್ರೆ ಕಮ್ಮಿ ದುಡ್ಡಿಂದನೂ ಸ್ಟಾರ್ಟ್ ಮಾಡಬಹುದು. ನನ್ಗೆ ದೊಡ್ಡ ಅಮೌಂಟ್ ಇರಬೇಕು ಅವಾಗಿಂದ ಸ್ಟಾರ್ಟ್ ಮಾಡೋಣ, 10,000 ಆದಾಗ ಸ್ಟಾರ್ಟ್ ಮಾಡೋಣ ಅಂತ ಅಲ್ಲ. ನೀವು 10 ರೂಪಾಯಿ 20 ರೂಪಾಯಿಂದನೂ ಸ್ಟಾರ್ಟ್ ಮಾಡಬಹುದು. ಲೇಟರ್ ನಿಮಗೆ ದುಡ್ಡಿದ್ದಾಗ ಆಡ್ ಆನ್ ಮಾಡ್ಕೊಂತಾ ಇರಬಹುದು. ಸೊ ಸ್ಮಾಲ್ ಅಮೌಂಟ್ ಇಂದನೂ ಸ್ಟಾರ್ಟ್ ಮಾಡಬಹುದು. ಮತ್ತೆ ಟ್ರಾನ್ಸ್ಪರೆನ್ಸಿ, ಇದು ಲಿಂಕ್ಡ್ ವಿತ್ ಲೈವ್ ಗೋಲ್ಡ್ ಪ್ರೈಸಸ್. ಅಂದ್ರೆ ನೀವು ಇವಾಗ ಅಂಗಡಿ ಹೋದಾಗ ಅವ್ನು ಏನೋ ಪ್ರೈಸ್ ಹೇಳ್ಬಿಟ್ಟ, ನನ್ಗೆ ಗೊತ್ತಿಲ್ಲ ಅನ್ನೋ ಬದಲು ಇದು ಲೈವ್ ಪ್ರೈಸಸ್, ಎಲ್ಲರಿಗೂ ಒಂದೇ ಲೆವೆಲ್ ಅಲ್ಲಿ ಗ್ಲೋಬಲ್ ಆಗಿ ನಡೀತಿರೋ ಗೋಲ್ಡ್ ಪ್ರೈಸಸ್ ನ ಮ್ಯಾಚ್ ಮಾಡಿ ಅಕಾರ್ಡಿಂಗ್ ಟು ದಟ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಟ್ರಾನ್ಸ್ಪರೆನ್ಸಿ ಇದರಲ್ಲಿ ಕರೆಕ್ಟ್ ಆಗಿರುತ್ತೆ. ಇವಾಗ ಇಂಪಾರ್ಟೆಂಟ್, ಡಿಜಿಟಲ್ ಗೋಲ್ಡ್ ಇಲ್ಲ ಫಿಸಿಕಲ್ ಗೋಲ್ಡ್, ನಾವು ಮನೇಲಿ ಇಟ್ಕೊಂಡಿರ್ತೀವಲ್ಲ ಗೋಲ್ಡ್, ನಾವು ಹಾಕೊಂತಿರೋ ಗೋಲ್ಡ್, ಅದಕ್ಕೂ ಮತ್ತೆ ಡಿಜಿಟಲ್ ಗೋಲ್ಡ್ಗೆ ಏನು ಡಿಫರೆನ್ಸ್ ಇದೆ ನೋಡೋಣ. ಇವಾಗ ಡಿಜಿಟಲ್ ಗೋಲ್ಡ್ ಒಂದು 10 ರೂಪಾಯಿಂದ ಸ್ಟಾರ್ಟ್ ಮಾಡಬಹುದು, ನೋ ಪ್ರಾಬ್ಲಮ್. ಇನ್ನೊಂದು ಸ್ಟೋರೇಜ್ ತಲೆನೋವಿಲ್ಲ, ಮನೇಲಿ ಲಾಕರ್ ಅಲ್ಲಿ ಇಟ್ಕೊಳ್ಳಲ್ಲ ಬದಲು ತಲೆನೋವು ಇರಲ್ಲ. ಮತ್ತೆ ಈಸಿ ಲಿಕ್ವಿಡಿಟಿ ಅಂದ್ರೆ ಬೇಗ ಬೈಯಿಂಗ್ ಸೆಲ್ಲಿಂಗ್ ಮಾಡಬಹುದು. ಫಿಸಿಕಲ್ ಗೋಲ್ಡ್ ಅಲ್ಲಿ ನೋಡಿದ್ರೆ ನಿಮಗೆ ಹೈಯರ್ ಅಪ್ ಫ್ರಂಟ್ ಕಾಸ್ಟ್ ಇರುತ್ತೆ. ನೀವು ಮೇಕಿಂಗ್ ಚಾರ್ಜಸ್ ನೋಡಿರ್ಬೋದು, ಆಲ್ಮೋಸ್ಟ್ 15% 20% ಮೇಕಿಂಗ್ ಚಾರ್ಜಸ್ ಹಾಕಿ ಹಾಕ್ತಾರೆ. ಆಬ್ವಿಯಸ್ಲಿ ಅಲ್ಲೇ ಅವರು ಅರ್ನ್ ಮಾಡೋದು. ಮತ್ತೆ ರಿಕ್ವೈರ್ ಸ್ಟೋರೇಜ್, ಲಾಕರ್, ಸೇಫ್ ಒಂದು ನೀವು ಮನೇಲಿ ಹುಷಾರಾಗಿ ಎತ್ತಿಟ್ಟಿರ್ಬೇಕು. ಇಲ್ಲಾಂದ್ರೆ ಜಾಸ್ತಿ ದುಡ್ಡಿದ್ರೆ, ಜಾಸ್ತಿ ಗೋಲ್ಡ್ ಇದ್ರೆ ನೀವು ಲಾಕರ್, ಸೇಫ್ ಬೇಕೇ ಬೇಕಾಗುತ್ತೆ. ಹಾಗೇನು ಅದಕ್ಕೆ ಇಮಿಡಿಯೇಟ್ ಚಾರ್ಜಸ್ ಕೊಡಲೇಬೇಕಾಗುತ್ತೆ. ಮತ್ತೆ ಲಿಕ್ವಿಡಿಟಿ ಡಿಪೆಂಡ್ಸ್ ಆನ್ ಜ್ವೆಲ್ಲರ್ ಅಂಡ್ ಬಯರ್. ಕೆಲ ಸಿಚುವೇಶನ್ ಅಲ್ಲಿ ನೀವು ಹೋಗೋ ಅಂಗಡಿಯಲ್ಲಿ ನೀವು ಜಾಸ್ತಿ ಕ್ವಾಂಟಿಟಿ ಇದ್ರೆ, ಒಂದಿನ ಮಾರಬೇಕು, ಮದುವೆ ಟೈಮ್ ದುಡ್ಡು ಬೇಕು, ಏನೋ ಎಮರ್ಜೆನ್ಸಿ ಇದೆ, ಆ ಟೈಮಲ್ಲಿ ಅವ್ರಿಗೆ ಪಾಸಿಬಿಲಿಟಿ ಇಲ್ಲ ಅಂದ್ರೆ, ಅವ್ರು ತಗೊಳ್ಳಲ್ಲ ಅಂದ್ರೆ ಸ್ವಲ್ಪ ಲಿಕ್ವಿಡಿಟಿ ಇಶ್ಯೂ ಬರುತ್ತೆ. ಇವಾಗೆಲ್ಲ ದೊಡ್ಡ ದೊಡ್ಡ ಶೋರೂಮ್ಸ್ ಹೋದ್ರೆ ಎಲ್ಲ ಕಡೆ ಸಿಗುತ್ತೆ. ಸೊ ಇವಾಗ ಮೇನ್ ಕ್ವೆಶ್ಚನ್, ವೇರ್ ಟು ಬೈ ಡಿಜಿಟಲ್ ಗೋಲ್ಡ್. ಇವಾಗ ನಿಮ್ಗೂ ಐಡಿಯಾ ಇರಲ್ಲ ಎಷ್ಟೊಂದು ಜನಕ್ಕೆ ಎಲ್ಲಿ ಬೈ ಮಾಡೋದು ಅಂತ. ಯಾಕಂದ್ರೆ ಇದಕ್ಕೆ ನಿಮಗೆ ಟ್ರೇಡಿಂಗು ಆ ಥರ ಡಿಮ್ಯಾಟ್ ಅಕೌಂಟ್ ಏನು ಅವಶ್ಯಕತೆ ಇಲ್ಲ. ನಿಮಗೆ ಫಾರ್ ಎಕ್ಸಾಂಪಲ್ ನೀವು ಯೂಸ್ ಮಾಡೋ ಪೇಟಿಎಂ ಇರ್ಬೋದು, ಫೋನ್ ಪೇ ಇರ್ಬೋದು, ಗೂಗಲ್ ಪೇ ಇರ್ಬೋದು, ಎಲ್ಲಿ ಬೇಕಾದ್ರೂ ನಿಮಗೆ ಓಪನ್ ಮಾಡ್ಬಿಟ್ಟು ಅಲ್ಲಿ ಬೈ ಡಿಜಿಟಲ್ ಗೋಲ್ಡ್ ಆಪ್ಷನ್ ಬರುತ್ತೆ, ಅಲ್ಲಿ ನಿಮಗೆ ಬೈ ಮಾಡ್ಬೋದು. ಇಲ್ಲಾಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ಸ್ ಇರುತ್ತಲ್ಲ, ಗ್ರೋ, ಜೆರೋದಾ, ಏಂಜಲ್ ಒನ್, ಯಾವುದೋ ಒಂದು ಇದ್ದೇ ಇರುತ್ತೆ. ಸೊ ಅಲ್ಲಿ ನಿಮಗೆ ಈ ಆಪ್ಷನ್ ಸಿಗುತ್ತೆ, ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋ ಆಪ್ಷನ್. ಇಲ್ಲಾಂದ್ರೆ ಬ್ಯಾಂಕ್ಸ್ ಅಂಡ್ ಗೋಲ್ಡ್ ಪ್ರೊವೈಡರ್ಸ್ ಇರ್ತಾರೆ ಅವ್ರ ಹತ್ರ. ಮತ್ತೆ ಆಲ್ವೇಸ್ ಚೂಸ್ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್. ಆಲ್ವೇಸ್ ಜ್ಞಾಪಕ ಇಟ್ಕೊಳ್ಳಿ, ನೀವು ಹಾಕೋ ಕಂಪ್ನಿ ಯಾವುದೋ ಗೊತ್ತಿಲ್ಲದ್ರೆ ಕಂಪ್ನಿ ಮುಳುಗೋಯ್ತು, ಮುಚ್ಚೋಯ್ತು, ತೊಗೊಂಡು ಓಡೋಗ್ಬಿಟ್ರು ಅನ್ನೋದಕ್ಕಿಂತ ನಿಮಗೆ ಗೊತ್ತಿರೋ ಟ್ರಸ್ಟೆಡ್, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಆಲ್ರೆಡಿ ಟ್ರೇಡಿಂಗ್ ಅಕೌಂಟ್ ಇರುತ್ತೆ, ಅವರು ಟ್ರಸ್ಟೆಡ್ ಇರ್ತಾರೆ. ಇಲ್ಲಾಂದ್ರೆ ಗೂಗಲ್ ಪೇ, ಫೋನ್ ಪೇ ಸ್ವಲ್ಪ ವೆಲ್ ಎಸ್ಟಾಬ್ಲಿಷ್ಡ್ ಆಗಿರುತ್ತೆ, ಅವ್ರನ್ನ ಯೂಸ್ ಮಾಡೋದು. ಸೊ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ಸ್ನ ಯೂಸ್ ಮಾಡಿ. ಯಾವನೋ ಕಮಿಷನ್ ಕೊಟ್ಟ 100 ಕಾಯಿನ್ಸ್ ಕೊಡ್ತೀನಿ, 100 ರೂಪೀಸ್ಗೆ ಫ್ರೀ ಗೋಲ್ಡ್ ಸಿಗುತ್ತೆ ಅಂತೆಲ್ಲ ಆಸೆ ಹುಟ್ಟಿಸ್ತಾರೆ. ಸೊ ಹುಷಾರಾಗಿರಿ, ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ಸ್ನೇ ಯೂಸ್ ಮಾಡಿ. ಇವಾಗ ರಿಸ್ಕ್ ಏನು ಅಂತ ಡಿಸ್ಕಸ್ ಮಾಡೋಣ. ಇದು ನೀವು ಮೈಂಡಲ್ಲಿ ಇಟ್ಕೊಂಡ್ಲೇಬೇಕಾಗುತ್ತೆ. ಡಿಜಿಟಲ್ ಗೋಲ್ಡ್ ಇಸ್ ನಾಟ್ ರೆಗ್ಯುಲೇಟೆಡ್ ಬೈ ಸೆಬಿ. ಚೆಕ್ ಪ್ಲಾಟ್ಫಾರ್ಮ್ ಕ್ರೆಡಿಬಿಲಿಟಿ. ಅದೇ ನಾನು ಹೇಳದ್ನಲ್ಲ, ಹುಷಾರಾಗಿರ್ಬೇಕು, ಗೊತ್ತಿರೋ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಿ. ಆಲ್ಸೋ ಇನ್ನೊಂದು ಏನಂದ್ರೆ, ಒಂದೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಅಂದ್ರೆ ಬೈಗೆ ಒಂದು ವ್ಯಾಲ್ಯೂ ಇರುತ್ತೆ, ಸೆಲ್ಗೆ ಒಂದು ವ್ಯಾಲ್ಯೂ ಇರುತ್ತೆ, ಒಂದು ಸ್ಪ್ರೆಡ್ ಇರುತ್ತೆ, ಒಂದು ಗ್ಯಾಪ್ ಇರುತ್ತೆ, 2-3%, 4-5%. ಸೊ ಅಲ್ಲೇ ನಿಮಗೆ
ದುಡ್ಡು ಹೋಗೋದು. ಸೊ ಅದನ್ನ ನೀವು ನೋಡಬೇಕು ಎಷ್ಟು ಗ್ಯಾಪ್ ಇದೆ. ಯಾಕಂದ್ರೆ ನೀವು ಬೈ ಮಾಡುವಾಗ 100 ಇದ್ರೆ ಇವರು ಸೆಲ್ ಮಾಡುವಾಗ ನೀವೇ ಸೆಲ್ ಮಾಡುವಾಗ 98 ಕೊಡ್ತಾರೆ. ಸೊ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಎಷ್ಟೊಂದು ಪರ್ಸೆಂಟೇಜು, ಅದು ನೀವು ಚೆಕ್ ಮಾಡಬೇಕಾಗುತ್ತೆ, ಅದೊಂದು ಡಿಸ್ಅಡ್ವಾಂಟೇಜು. ಆಮೇಲೆ ಸ್ಟೋರೇಜ್ ಲಿಮಿಟ್ ಯೂಶಲಿ ಇಸ್ ಅಪ್ ಟು 5 years. ಅದಾದ್ಮೇಲೆ ಏನಂದ್ರೆ ನಿಮಗೆ ಚಾರ್ಜಸ್ ಅಪ್ಲೈ ಆಗುತ್ತೆ. ನಾಟ್ ಅ ರೀಪ್ಲೇಸ್ಮೆಂಟ್ ಫಾರ್ ಫಿಸಿಕಲ್ ಗೋಲ್ಡ್ ಇನ್ ಜ್ಯುವೆಲ್ಲರಿ ನೀಡ್ಸ್. ಆಬ್ವಿಯಸ್ಲಿ ನಿಮಗೆ ಯೂಸ್ ಮಾಡ್ಬೇಕಂದ್ರೆ ಆಗಲ್ಲ, ಯಾಕಂದ್ರೆ ಅದು ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಇದ್ದೇ ಇರುತ್ತೆ. ಯೂಸ್ ಆಸ್ ಅ ಶಾರ್ಟ್ ಟರ್ಮ್ ಅಂಡ್ ಮೀಡಿಯಂ ಟರ್ಮ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ಏನಾದ್ರು ಮದುವೆ ಇದೆ ಇಲ್ಲ ಎಜುಕೇಶನ್ ಏನೋ ಬರ್ತಿದೆ, ಸೊ ಎತ್ತಿಟ್ಟಿರ್ತೀನಿ ಆಮೇಲೆ ವಿಡ್ರಾ ಮಾಡ್ತೀನಿ, ಸೊ ಆ ತರ ಯೂಸ್ ಮಾಡ್ಕೊಬಹುದು. ಸೊ ಸಿಂಪಲ್ ಆಗಿ ಕನ್ಕ್ಲೂಷನ್ ಮಾಡ್ಬೇಕಂದ್ರೆ ಡಿಜಿಟಲ್ ಗೋಲ್ಡ್ ಏನ್ ಈಸಿ ಅಂಡ್ ಸೇಫ್ ವೇ ಟು ಸ್ಟಾರ್ಟ್ ಇನ್ವೆಸ್ಟಿಂಗ್. ಸೊ ನಿಮಗೆ ಕಣ್ ಮುಚ್ಕೊಂಡು ನಿಮ್ಗೆ 10-20 ರೂಪಾಯಿ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬೇಕು, ನನ್ಗೆ ಎಲ್ಲೂ ಆಗಲ್ಲ, ಲ್ಯಾಂಡ್ ತೊಗೊಳಕ್ಕಾಗಲ್ಲ, ಒಂದು ಫಿಸಿಕಲ್ ಗೋಲ್ಡ್ ತೊಗೊಳಕ್ಕಾಗಲ್ಲ ಅಂದಾಗ ಒಂದು ಟೀ ರೇಟಲ್ಲಿ ಇಲ್ಲಾಂದ್ರೆ ಒಂದು ಫುಡ್ ರೇಟಲ್ಲಿ ನನಗೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂದರೆ ಸಿಂಪಲ್ ಆ್ಯಂಡ್ ಈಸಿ ವೇ ಇದು ಡಿಜಿಟಲ್ ಗೋಲ್ಡ್ ಅಷ್ಟೇ. ಮತ್ತೆ ಯು ಕ್ಯಾನ್ ಬೈ ವೆಲ್ಡ್ ಸ್ಟೆಪ್ ಬೈ ಸ್ಟೆಪ್ ವಿತ್ ಇವನ್ 10 rupees. ಅಂದರೆ 10 ರೂಪಾಯಿ ಮಿನಿಮಮ್ 10 ರೂಪಾಯಿಂದಾನೇ ನೀವು ಮಾಡ್ಬೋದು. ಇವಾಗ SIP ಮಾಡ್ತೀರಾ ಅನ್ಕೊಳ್ಳಿ, ಮಂತ್ಲಿ 10 ರೂಪಾಯಿ ಎಕ್ಸಾಂಪಲ್, 500 ರೂಪಾಯಿ 1000 ರೂಪಾಯಿ 1000 ರೂಪಾಯಿ. ಇದೇ ಥರ ನಿಮಗೆ ನಿಮ್ಮ ಸ್ಯಾಲ್ರಿ ನಾಳೆ ಪ್ರಮೋಷನ್ ಆದ ನಿಮ್ಮ ಸ್ಯಾಲ್ರಿ ಮೇಲೆ ಹೋಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಇರಲ್ಲ, ಸೊ ಕಮ್ಮಿಯಿಂದಾನೇ ಸ್ಟಾರ್ಟ್ ಮಾಡ್ಬೋದು. ಎನಿ ನಂಬರ್ ಸ್ಲೋಲಿ ಇನ್ಕ್ರೀಸ್ ಮಾಡ್ಬೋದು. ಸೊ ಬೇಸಿಕ್ಲಿ ಬಿಲ್ಡ್ ಮಾಡ್ಬೋದು ವೆಲ್ತ್. ಸೊ ಇದು ಬೆಸ್ಟ್ ಸೂಟೆಡ್ ಫಾರ್ ಬಿಗಿನರ್ಸ್ ಆ್ಯಂಡ್ ಸ್ಮಾಲ್ ಇನ್ವೆಸ್ಟರ್ಸ್. ಯಾಕಂದ್ರೆ ಬಿಗಿನರ್ಸ್ ಸ್ಮಾಲ್ ಇನ್ವೆಸ್ಟರ್ಸ್ಗೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಎಲ್ಲಿ ಇನ್ವೆಸ್ಟ್ ಮಾಡೋದು ಐಡಿಯಾನೇ ಇರಲ್ಲ. ಸೊ ಎಲ್ಲಾದ್ರೂ ಎತ್ತಿಡ್ಬೇಕಲ್ಲ, ಎಲ್ಲಾದ್ರೂ ಸ್ವಲ್ಪ ಗ್ರೋ ಆಗಬೇಕಲ್ಲ. ಸೊ ಗೋಲ್ಡ್ ಬೆಳೆದ್ರೆ ನೀವು ಬೆಳಿಬಿತ್ತಿರಲ್ಲ. ಸೊ ಆ ಮೈಂಡ್ ಸೆಟ್ ಅಲ್ಲಿ ಇರೋರಿಗೆ ಮಾತ್ರ ಇದು. ಸೊ ನಿಮಗೆ ಆಲ್ರೆಡಿ ಐಡಿಯಾ ಇದೆ, ಬೇರೆ ಕಡೆ ಜಾಸ್ತಿ ಜನರೇಟ್ ಮಾಡೋ ಐಡಿಯಾ ಇದ್ರೆ ಇದೊಂದು ಜಸ್ಟ್ ಒಂದು ಐಡಿಯಾ ಅಷ್ಟೇ. ಸೊ ಫಿಸಿಕಲ್ ಗೋಲ್ಡ್ ಕಂಪೇರ್ ಮಾಡಿದ್ರೆ ಡಿಜಿಟಲ್ ಗೋಲ್ಡ್ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ನೀವು ಮೇಕಿಂಗ್ ಚಾರ್ಜಸ್ ಅಲ್ಲೇ ಸೇವ್ ಮಾಡ್ತೀರಾ, ಮತ್ತೆ ಇನ್ಸ್ಟೆಂಟ್ ಬೈ ಅಂಡ್ ಸೆಲ್ ಬೇಗ ನಿಮ್ಮ ಫೋನಲ್ಲಿ ಆಗ್ಬಿಡುತ್ತೆ, ಅಕೌಂಟಲ್ಲಿ ದುಡ್ಡು ಬೇಗ ಬಂದ್ಬಿಡುತ್ತೆ, ಓಡಾಡೋದೆಲ್ಲ ಬೇಡ. ಇನ್ನು ನಿಮಗೆ ಹೇಳದ್ನೆಲ್ಲ ಸ್ಪ್ರೆಡ್ ಇರುತ್ತೆ, ಬೈ ಅಂಡ್ ಸೆಲ್ ಅಲ್ಲಿ ಒಂದು ಗ್ಯಾಪ್ ಇರುತ್ತೆ, ಇದನ್ನು ನೀವು ಅವಾಯ್ಡ್ ಮಾಡಬೇಕು. ಪ್ಲಸ್ GST ಬಿದ್ದೇ ಬೀಳುತ್ತೆ, 2 ಸಿಚುವೇಶನ್ ಅಲ್ಲೂ 3% GST ಬಿದ್ದೇ ಬೀಳುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನಿಮ್ಗೆ ಇನ್ನೂ ಆಪ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಗೋಲ್ಡ್ ETF ಸಿಗುತ್ತೆ ನಿಮಗೆ. ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಇದ್ರೆ ಅದ್ರಲ್ಲಿ ನೀವು ಚೆಕ್ ಮಾಡ್ಬೋದು, ಗೋಲ್ಡ್ ETFs ಎಲ್ಲ ಚೆಕ್ ಮಾಡ್ಬೋದು, ಅಲ್ಲಿ ನಿಮ್ಗೆ ಈ ಚಾರ್ಜಸ್ ಎಲ್ಲ ಬೀಳಲ್ಲ. ಸೊ ಅದು ಇನ್ನೂ ಬೆಟರ್ ವೇ ಆಫ್ ಡೂಯಿಂಗ್ ಇಟ್. ಅದ್ರ ಬಗ್ಗೆನೂ ನಾನು ಬೇಕಂದ್ರೆ ಡಿಸ್ಕಸ್ ಮಾಡ್ತೀನಿ. ಸೊ ನಿಮಗೆ ಗೋಲ್ಡ್ ETF ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂದರೆ ಕಮೆಂಟ್ಸಲ್ಲಿ ಗೋಲ್ಡ್ ETF ಅಂತ ಟೈಪ್ ಮಾಡಿ, ನಾನು ಅದಕ್ಕೊಂದು ವಿಡಿಯೋ ಮಾಡ್ತೀನಿ. ಸೊ ಹೋಪ್ ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಈ ಡಿಜಿಟಲ್ ಗೋಲ್ಡ್ ಏನು ಅಂತ. ಫಾರ್ ಪೀಪಲ್ ನೀವು ಅಲ್ಲಿ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಏನೋ ಒಂದು ಕಡೆ ಸೇವ್ ಮಾಡೋಕ್ಕೆ ಒಂದು ಐಡಿಯಾ ಅಷ್ಟೇ. ಸೊ ನಿಮ್ಗೆ ಇದೇ ಥರ ಕಾನ್ಸೆಪ್ಟ್ಸ್ ಕಲಿಬೇಕಂದ್ರೆ ನಮ್ಮ Instagram ಮತ್ತು ಯೂಟ್ಯೂಬ್ನ ಫಾಲೋ ಮಾಡಿ. ಸೊ ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಸೇಫ್.